ಫಸ್ಟ್ ಮನೇಲಿ ಕೇಕ್ ಕಟ್ ಮಾಡಿದ್ವಿ. ನಾನು ಕೇಕ್ ಮಾಡಿದ್ದೆ ಮನೇಲಿನೇ. ಸೊ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಹೇಗೂ ಮಮ್ಮಿ ಇದ್ದರು ಮನೆಯಲ್ಲಿ. ಸೊ ಮನೇಲಿ ಕೇಕ್ ಕಟ್ ಮಾಡಿದ್ರೆ ಆಯ್ತು ಅಂತೇಳಿ ಕೇಕ್ ಕಟ್ ಮಾಡಿದ್ವಿ. ಸೊ ನಾವು ಹೊರಗಡೆ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇರೋದು ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ. ಸೊ ಮನೇಲೇ ಸೆಲೆಬ್ರೇಷನ್ ಆಗಿದೆ ಎಲ್ಲ, ಹೊರಗಡೆ ಊಟಕ್ಕೆ ಹೋಗೋದು ಬೇಡ ಹಂಗೆ ಅಂತಂತಿದ್ರು. ಬಟ್ ನಾನು ಹೊರಗಡೆ ಸರ್ಪ್ರೈಸ್ ಕೊಡೋದು ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ. ಸೊ ಫೋರ್ಸ್ಫುಲಿ ಕರ್ಕೊಂಡು ಹೋದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಕಿರಣ್, ಹ್ಯಾಪಿ ಬರ್ಡೇ ಟು ಯು. ನೀ ಯಾರು ನಿನ್ಗಷ್ಟು ಪ್ರೀತಿ ಮೊದಲು ನಿನ್ಗೆ ತಿನ್ನಿಸ್ಯಾರ. ಏನು ಬೇಕು? ಮನೇಲಿ ಕೇಕ್ ಕಟ್ ಮಾಡಿದ್ವಿ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ ಅವರಿಗೆ. ಸೊ ಅವ್ರಿಗೆ ಸೆಲೆಬ್ರೇಷನ್ ಅದು ಇಷ್ಟ ಇಲ್ಲ. ಸೊ ಸುಮ್ಮನೆ ಹೊರಗಡೆ ಡಿನ್ನರ್ಗೆ ಹೋಗೋಣ, ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಅವ್ರಿಗೆ ಹುಷಾರಿಲ್ಲ. ಸೊ ಹೊರಗಡೆ ಸುಮ್ಮನೆ ಹಿಂಗೆ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಿ ಯಾಕೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಆಮೇಲೆ ಮನೇಲಿ ಈಗ ಸೆಲೆಬ್ರೇಷನ್ ಮಾಡಿದ್ದೆ ಯಾಕಂದರೆ ಹೊರಗಡೆ ನಾನು ಮಾಡ್ತಿರೋದು ಗೊತ್ತಾಗಬಾರ್ದು ಅಂಥೇಳಿ. ಸೊ ಮನೇಲಿ ಸಾಗೋ ಕೇಕ್ ಕಟ್ ಆಗಿದೆಯಲ್ಲ ಮತ್ತೆ ಹೊರಗಡೆ ಹೋಗೋಣ ಅಂತಂದರು. ನಾನು ಸುಮ್ಮನೆ ಏನೋ ಹೇಗೂ ಹುಷಾರಿಲ್ಲ, ಹೊರಗಡೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಹೋಗಿ ಬರೋಣ ಅಂಥೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಸೊ ಗೈಸ್, ನಾವಿವತ್ತು ಬಂದಿರೋದು ಬೀನ್ಸ್ ಟೌನ್ ಅಂತ, ರಾಜಾಜಿನಗರ್. ಇವ್ರದ್ದು ಬೆಂಗಳೂರಲ್ಲಿ 5 ಬ್ರಾಂಚಸ್ ಇದೆ: ಕೋರಮಂಗಲ, ವೈಟ್ಫೀಲ್ಡ್, ನಾಗವಾರ, ಬನಶಂಕರಿ ಆ್ಯಂಡ್ ರಾಜಾಜಿನಗರ್. ಸೊ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಇದಾದ ನಂತರ ಸೆಲೆಬ್ರೇಷನ್ ಮಿನಿ ಥಿಯೇಟರ್ ರೂಮ್ಗೆ ಹೋದೆ. ಸೊ ಅವ್ರಿಗೆ ಸರ್ಪ್ರೈಸ್ ವೆಲ್ಕಮ್ ಮಾಡೋಕ್ಕೆ. ಅವ್ರಿಗೆ ಒಳಗಡೆ ಕ್ಲೂ ಇದ್ದಿದ್ದಿಲ್ಲ ಒಳಗಡೆ ಏನಿತ್ತು ಅಂಥೇಳಿ. ಸೊ ಗೈಸ್, ಅದಾದ ನಂತರ ಇದು ಸೆಕೆಂಡ್ ಸರ್ಪ್ರೈಸ್ ಆಗಿತ್ತು. ಸೊ ಫ್ಯಾಮ್ಲಿ ಆಮೇಲೆ ಫ್ರೆಂಡ್ಸ್ ಹತ್ರ ವಿಶಸ್ ಕಲೆಕ್ಟ್ ಮಾಡಿದ್ದೆ ನಾನು. ಅಂದರೆ ವಿಡಿಯೋ ಕ್ಲಿಪ್ ರೆಕಾರ್ಡ್ ಮಾಡಿ ಕಳ್ಸೋಕ್ಕೆ ಹೇಳಿದ್ದೆ ಎಲ್ರಿಗೂ. ಸೊ ಇದು ನೋಡಿ ಅವ್ರಿಗೆ ತುಂಬ ಶಾಕ್ ಆಯಿತು, ಆಮೇಲೆ ಹ್ಯಾಪಿ ಆಯಿತು. ನಾನು ಯಾವಾಗ ಎಲ್ರಿಗೂ ವಿಡಿಯೋ ಮಾಡಿ ಕಳ್ಸೋಕ್ಕೆ ಹೇಳಿದೆ, ಯಾವಾಗ ತೊಗೊಂಡೆ ಎಲ್ಲರ ಕಡೆಯಿಂದ ಕ್ಲಿಪ್ಪು ಅಂತೇಳಿ ಕೇಳ್ತಾಯಿದ್ರು. ಸೊ ಅವ್ರಿಗೆ ಹ್ಯಾಪಿನೂ ಆಯಿತು, ಶಾಕ್ ಆಯಿತು. ಸೊ ಇದು 0% ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ ಇದು ಮಾಡ್ತೀನಿ ಅಂಥೇಳಿ. ಸೊ ಎಲ್ಲರೂ ಬ್ಯುಸಿಯಾಗಿದ್ದರು, ಬಟ್ ಇನ್ನೂ ಸ್ವಲ್ಪ ಜನ ಕಳಿಸ್ಬೇಕಾಗಿತ್ತು, ಬಟ್ ಬ್ಯುಸಿಯಾಗಿದ್ದರು, ಹಿಂಗಾಗಿ ಕಳ್ಸೋಕ್ಕಾಗಲಿಲ್ಲ. ಸೊ ಎಷ್ಟು ಜನರ ಕಡೆಯಿಂದ ಕಲೆಕ್ಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಿದೆ. ಸೊ ಸಿಗಲಿ ಸಕ್ಸಸ್ ಸಿಗಲಿಲ್ಲ. Love you. Happy birthday, Kiran. Happy birthday, bro. Okay. Happy birthday, Kiran. Happy birthday, Mama. Oh, happy birthday. Thank you. Thank you. Happy birthday, Kiran, Mama. आपको चिन्नरी. आता कुछ पाने नहीं हुआ. ಊರಿಗೆ ಹೊಂಟಿದ್ದ. अरे बाप रे. लाइटर
ಆಲ್ವೇಸ್ ಸರ್ಪ್ರೈಸ್ ಕೊಡೋಕ್ಕೆ ತುಂಬ ಇಷ್ಟ, ಫ್ಯಾಮ್ಲಿಗಾಯಿತು ಫ್ರೆಂಡ್ಸ್ಗಾಯಿತು. ಸೊ ಅವ್ರು ಅದು ಖುಷಿ ಆಗೋದ್ರಿಂದ ನನಗೂ ತುಂಬ ಖುಷಿ ಆಗುತ್ತೆ, ನಾನೇನೋ ಒಂದು ಸ್ಪೆಷಲ್ ಫೀಲ್ ಮಾಡಿಸಿದ್ದೆ ಎಲ್ರಿಗೂ ಅಂಥೇಳಿ. ಸೊ ಹೀಗೆ ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆ ಸರ್ಪ್ರೈಸ್ ಕೊಡ್ತಾ ಇರಿ ನೀವು. A few moments later. ಸ್ನ್ಯಾಕ್ಸಲ್ಲೇ ಆರ್ಡ್ರ್ ಮಾಡಿದ್ವಿ. ಸೊ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ನೀವು ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಬೋದು, ಫ್ಯಾಮ್ಲಿ ಜೊತೆ ಬರ್ಬೋದು. ಬರ್ತ್ಡೇ ಸೆಲೆಬ್ರೇಷನ್ ಆಯಿತು, ಆಮೇಲೆ ಆ್ಯನಿವರ್ಸರಿ ಆಯಿತು, ಆಮೇಲೆ ಬೇಬಿ ಶವರ್ ಆಯಿತು, ನೀವು ಹಲವಾರು ರೀತಿ ಸೆಲೆಬ್ರೇಷನ್ ಇಲ್ಲಿ ಮಾಡ್ಬೋದು. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಆಮೇಲೆ ರೀಸ್ನೇಬಲ್ ಪ್ರೈಸಲ್ಲಿ ಜಾಸ್ತಿ ಕಾಸ್ಟ್ಲಿ ಇಲ್ಲ. ಸೊ ನಿಮ್ಗೆ ಬೇಕಿರೋ ಆಪ್ಷನ್ಸ್ ನೀವು ಚೂಸ್ ಮಾಡ್ಬೋದು ಡೆಕೋರೇಷನಲ್ಲಿ. ಸೊ ಅದಕ್ಕೆ ಎಕ್ಸ್ಟ್ರಾ ಪ್ರೈಸ್ ಅವರು ಕೊಡ್ತಾರೆ. ಸೊ ನೀವು ನಿಮ್ಗೆ ಅದರಲ್ಲಿ ಯಾವುದು ಆಪ್ಷನ್ಸ್ ಬೇಕು ನೀವು ಚೂಸ್ ಮಾಡಿ ಸೆಲೆಕ್ಷನ್ ಮಾಡ್ಬೋದು. ಸೊ ಒಂದ್ಸಲ ಈ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡೋಕ್ಕೆ ತುಂಬ ಪರ್ಫೆಕ್ಟ್ ಪ್ಲೇಸ್. ಸೊ ನಾವಂತೂ ಎಂಜಾಯ್ ಮಾಡಿದ್ವಿ, ನೀವು ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ. ಸೊ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದಾದ ನಂತರ ಮನೆಗೆ ಹೋಗೋದು ಲೇಟ್ ಆಯಿತು, 12:30 ಆಗಿತ್ತು, ಮಳೆ ತುಂಬ ಜೋರು ಬರ್ತಾಯಿತ್ತು, ಹಾಗೆ ಮನೆಗೆ ಹೋದ್ವಿ. ಸೊ ಒಂದು ರೀತಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಇವತ್ತು ಬರ್ತ್ಡೇ. Two hours later. ಸೊ ಗೈಸ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮಳೆ ಜೋರು ಬರ್ತಾಯಿತ್ತು, ಬರೋದು ಲೇಟ್ ಆಯಿತು, ತೊಯ್ಸ್ಕೊಂಡು ಬಂದುಬಿಟ್ವಿ. ಸೊ ಅವ್ರಿಗೆ ಸರ್ಪ್ರೈಸ್ ಇಷ್ಟ ಆಯಿತು. ಸೊ ಇದೇ ಗೈಸ್, ಇನ್ನೊಬ್ರಿಗೆ ಖುಷಿ ಕೊಡೋದ್ರಿಂದ ನಮಗೂ ಖುಷಿ ಸಿಗುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ನೇಚರ್ ಇರುತ್ತೆ, ಒಬ್ಬೊಬ್ರದ್ದು ಲೈಕ್ಸು ಡಿಸ್ಲೈಕ್ಸು ಡಿಫ್ರೆಂಟ್ ಇರುತ್ತೆ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಸೊ ಅವ್ರಿಗೆ ಸೆಲೆಬ್ರೇಷನ್ಸ್ ಅದು ಇಷ್ಟ ಇಲ್ಲ, ಬಟ್ ನನಗೆ ಇಷ್ಟ. ಸರ್ಪ್ರೈಸ್ ಕೊಡೋಕ್ಕೂ ಇಷ್ಟ, ತೊಗೊಳೋಕ್ಕೂ ಇಷ್ಟ. ಸೊ ಹೀಗೆ ಗೈಸ್ ಇನ್ನೊಬ್ಬರಿಗೆ ಖುಷಿ ಕೊಡ್ತಾಯಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಹೀಗೆ ಸರ್ಪ್ರೈಸ್ ಕೊಡ್ತಾಯಿರಿ. ಸೊ ಅವ್ರಿಗೂ ಖುಷಿ ಆಗುತ್ತೆ, ಅದರಿಂದ ನಮಗೂ ಖುಷಿ ಆಗುತ್ತೆ. ಸೊ ಗೈಸ್ ಈ ವಿಡಿಯೋ ಅಂದರೆ ಬರ್ತ್ಡೇ ವಿಡಿಯೋನ 2 ಪಾರ್ಟಲ್ಲಿ ಮಾಡಿ ಹಾಕ್ತಾಯಿದ್ದೀನಿ, ಲಾಂಗ್ ಇದೆ. ಸೊ 2 ಪಾರ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋ ದಸರಾ ವಿಡಿಯೋಸ್ ಆಗಿರುತ್ತೆ. ಸೊ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಆಮೇಲೆ ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.